ರಾಜ್ಯದಲ್ಲಿ ಹೆಚ್ಚಿರುವ ಡೆಂಗಿ ಪ್ರಕರಣ, ಅದರಲ್ಲೂ ಶಿವಮೊಗ್ಗದಲ್ಲಿ ಝೀಕಾ ಸೋಂಕಿನಿಂದ ಬಳಲುತ್ತಿರುವ ಸಾವು, ಹಾವೇರಿಯಲ್ಲಿ ಇಲಿ ಜ್ವರ ಪತ್ತೆ, ಈ ಥರದ ಒಂದು ಸಾಂಕ್ರಾಮಿಕ ರೋಗಗಳು ರಾಜ್ಯದಲ್ಲಿ ಜಾಸ್ತಿ ಆಗಿರೋದ್ರ ಬಗ್ಗೆ ನಾನು ತಮಗೆ ನಿಲುವಳಿಯನ್ನು ಕೊಟ್ಟಿದ್ದೆ. ತಾವು ಅನುಮತಿಯನ್ನು ಕೊಟ್ಟಿದ್ದರ ಪ್ರಸ್ತಾವ ಮಾಡೋಕ್ಕೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಡೆಂಗ್ಯೂ ಒಂದು ರೀತಿ ಮರಣ ಮೃದಂಗ ಥರ ಹಬ್ತಾನೆ ಇದೆ, ದಿನಕ್ಕೆ ಜಾಸ್ತಿ ಆಗಿ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ತಾವು ಆರೋಗ್ಯ ಸಚಿವರಾಗಿದ್ದೀರಿ, ತಮಗೂ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ಇದೆ ಮತ್ತು ಇದ್ರ ಬಗ್ಗೆ ಜ್ಞಾನನೂ ಕೂಡ ತಮಗೂ ಹೆಚ್ಚು ಜ್ಞಾನನೂ ಇದೆ ಅಂತ ಗೊತ್ತಿದೆ. ಇಲ್ಲಿ ಪ್ರಮುಖವಾಗಿ ಡೆಂಗ್ಯೂ ರಾಜ್ಯದಲ್ಲಿ ಬಂದ ಮೇಲೆ ಬೆಂಗಳೂರಲ್ಲಂತೂ ಇದು ದಿನ ಪ್ರತಿದಿನನೂ 300-400 ಕೇಸ್ಗಳು ಬರ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ನಾವು ಈ ಶತಮಾನದಲ್ಲಿದ್ರೂ ಕೂಡ ಈಗಾಗಲೇ ರಾಜ್ಯದಲ್ಲಿ ಒಂದು 10 ಜನ ಸತ್ತಿದ್ದಾರೆ. ಅದರಲ್ಲೂ ಕೂಡ ಮಕ್ಕಳು ಹೆಚ್ಚು ಜನ ಸತ್ತಿರುವಂಥದ್ದು. ಇದು ಒಂಥರ ಆಘಾತ ತರುವಂಥ ವಿಚಾರ. ರಾಜ್ಯದಲ್ಲಿ ಅಧ್ಯಕ್ಷರೇ, ಇವತ್ತು ವರದಿಯಾಗಿರುವಂಥ ಪ್ರಕರಣಗಳು ಒಟ್ಟು 14,223 ಪ್ರಕರಣಗಳು ವರದಿಯಾಗಿದೆ. 14,000 ದೊಡ್ಡ ಸಂಖ್ಯೆನೇ ಇದು. ಪ್ರತಿದಿನನೂ ಕೂಡ 469, 445 ಈ ಥರ ಪ್ರಕರಣಗಳು ಬರ್ತಾ ಇದೆ. ಅಂದರೆ ಇದು ಮಕ್ಕಳಿಗೆ 1 ವರ್ಷದೊಳಗಡೆ ಇರುವಂಥ ಮಕ್ಕಳಿಗೆ 238 ಜನಕ್ಕೆ ಬಂದಿದೆ. 1 ವರ್ಷದೊಳಗಿರೋ ಮಕ್ಕಳಿಗೆ ಅದು ಬಹಳ ಡೇಂಜರ್ ಇರುವಂಥದ್ದು. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಅವರಿಗೆ ಡ್ರಿಪ್ಸ್ ಹಾಕೋದು ಬಹಳ ಕಷ್ಟದ ಕೆಲಸ ಅವ್ರದ್ದು. ನಾನು ಹೋಗಿದ್ದೆ ಜಯನಗರ ಆಸ್ಪತ್ರೆಗೆ ಹೋದಾಗ, ಅಲ್ಲಿ ಅಡ್ಮಿಟ್ ಆಗಿದ್ದಾರೆ 14 ಜನದಲ್ಲಿ 10 ಜನ ಸಣ್ಣ ಮಕ್ಕಳು, 17 ವರ್ಷ ಒಳಗಡೆ ಇರುವಂಥ ಮಕ್ಕಳಾಗ್ತಾ ಇದೆ. ಪಾಪ ಬಹಳ ಕಷ್ಟದ ಕೆಲಸ. ಮಕ್ಕಳ ಸ್ಥಿತಿಯನ್ನು ನೋಡಿದ್ರೆ ಒಂಥರ ಕಲ್ಲು ಕಿತ್ತು ಬರೋವಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಇದು ಅದೇ ರೀತಿ 1ರಿಂದ 18ವರೆಗೆ 4,908 ಜನಕ್ಕೆ ಬಂದಿದೆ. 18ಕ್ಕೆ ಮೇಲ್ಪಟ್ಟು 6,077 ಬಂದಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಬೆಂಗಳೂರು ಒಂದರಲ್ಲೇ ಸುಮಾರು 3 ಜನ ಸತ್ತಿದ್ದಾರೆ ಬೆಂಗಳೂರಲ್ಲಿ. ಶಿವಮೊಗ್ಗದಲ್ಲಿ 2 ಸತ್ತಿದ್ದಾರೆ, ಧಾರವಾಡದಲ್ಲಿ 1 ಸತ್ತಿದ್ದಾರೆ, ಮೈಸೂರಲ್ಲಿ 1, ಹಾಸನದಲ್ಲಿ 2, ಒಟ್ಟು 10 ಜನ ಇದುವರೆಗೂ ಸತ್ತಿರುವಂಥದ್ದು. ಅಧ್ಯಕ್ಷರೇ, ನಾನು ಪ್ರಮುಖವಾಗಿ ಇವತ್ತು ತಮಗೆ ತಿಳಿಸುವಂಥದ್ದು ಏನಂದರೆ, ಒಂದು 60ರಿಂದ 70% ಬೆಂಗಳೂರಲ್ಲೇ ಈ ಏರಿಕೆ ಆಗಿರುವಂಥದ್ದು. ಇವತ್ತು ರಾಜ್ಯದಲ್ಲಿ ಆಸ್ಪತ್ರೆಗಳಿಗೆ ಹೋದರೆ ಪರೀಕ್ಷೆ ಮಾಡೋಕ್ಕೆ ಅವ್ರಿಗೆ 600-700 ರೂಪಾಯಿ ತಗೊಳ್ತಾ ಇದ್ದಾರೆ. ಬಡವರು ಎಲ್ಲಿ ಹೋಗ್ಬೇಕು? ರಾಜ್ಯ ಸರ್ಕಾರ ಏನೋ 300 ರೂಪಾಯಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಇವತ್ತುವರೆಗೂ ಕೂಡ ಯಥೇಚ್ಛವಾಗಿ ಈ ಟೆಸ್ಟಿಂಗ್ ಮಾಡೋವಂಥದ್ದಕ್ಕೆ ಲಂಗು ಲಗಾಮ್ ಇಲ್ಲದೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸರ್ಕಾರ ಅಟ್ಲೀಸ್ಟ್ ಕೋವಿಡ್ ಬಂದಾಗ ನಾವು ಯಾವ ರೀತಿ ಫ್ರೀ ಮಾಡಿದ್ರಿ ಟೆಸ್ಟನ್ನು, ಆ ರೀತಿ ಫ್ರೀ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಇವತ್ತು ಪ್ಲೇಟ್ಲೆಟ್ಸ್ ಕಡಿಮೆ ಆದರೆ ಅಧ್ಯಕ್ಷರ ಇಂಪಾರ್ಟೆಂಟ್ ಪ್ಲೇಟ್ಲೆಟ್ಸ್. ಈಗ ನಮ್ಮ ಆರೋಗ್ಯ ಸಚಿವರು ಕೌನ್ಸಿಲ್ ಅಲ್ಲಿ ಇದ್ದಾರೆ, ಒಂದು ವಿಚಾರ ಸಂಬಂಧಪಟ್ಟ ಹಾಗೆ. ಈಗ ಮಹತ್ವದ ವಿಚಾರ ತಾವು ಇವತ್ತು ತಗೊಂಡಿದ್ದೀವಿ. 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ಇದ್ದಾರಲ್ಲ, ಅವ್ರಿಗೂ ಸಂಬಂಧಪಟ್ಟಿದೆ. 5 ನಿಮಿಷ ಮುಗಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಪ್ಲೇಟ್ಲೆಟ್ ಏನಿದೆ ಅದು 20,000 ಕೆಳಗಡೆ ಬಂದರೆ ಸಾವನ್ನಪ್ತಾರೆ ಅದನ್ನು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಿಮ್ಮದೇ ಬೆಂಗಳೂರದು ಚರ್ಚೆ ನಡೀತಾ ಇರೋದು. ಅದು ರಾಜ್ಯದಾಯ್ತು, ಬೆಂಗಳೂರು ಜಾಸ್ತಿ ಇದೆ ಅದರದ್ದು. ಅದರಿಂದ ಈ ಪ್ಲೇಟ್ಲೆಟ್ಸ್ ಏನಿದೆ ಅದನ್ನ ಡೆಂಗಿದು ಅದನ್ನ ಇವಾಗ ನಾನು ಮೊನ್ನೆ ಯಾವುದೋ ಆಸ್ಪತ್ರೆಗೆ ಹೋಗಿದ್ದೆ ಪ್ರೈವೇಟ್, ನಿಮ್ಮ ಹತ್ರ ಬ್ಲಡ್ ಇದ್ರೆ ಬನ್ನಿ, ಇಲ್ಲಾಂದ್ರೆ ಅಡ್ಮಿಟೇ ಮಾಡ್ಕೋಣ. ಯಾರೋ ಮಂಡ್ಯ ಹುಡುಗ ಬಂದಿದ್ದ, ನನ್ನ ಅಂಗಲ್ ಹಚ್ಚದ. ನಾನು ಯಾವುದೋ ಬೇರೆ ಕೆಲಸಕ್ಕೆ ನಾನು ಹೋಗಿದ್ದೆ ಆಸ್ಪತ್ರೆಗೆ, ಪ್ರೈವೇಟ್ ಆಸ್ಪತ್ರೆ. ನಿನ್ನ ಹತ್ರ ಬ್ಲಡ್ ತಗೊಂಬಂದ್ರೆ ಒಳಗಡೆ ಅಡ್ಮಿಟ್ ಮಾಡ್ತೀರಿ, ಇಲ್ಲಾಂದ್ರೆ ಅಡ್ಮಿಟ್ ಮಾಡಲ್ಲ ಅಂತ ಹೇಳಿದ್ರು. ಅವನು ಆಲ್ರೆಡಿ ನಾನು ಕೇಳಿದೆ ಎಷ್ಟಿದೆ ಅಂತ, 16,000 ಇದೆ ಅಂತ ಹೇಳ್ದ. ಅಂದ್ರೆ ಪರಿಸ್ಥಿತಿ ಏನಾಗ್ಬೋದು, ಅವನು ಸಾಯೋದು ಬಿಟ್ಟರೆ ಬೇರೆ ಏನೂ ಇರಲ್ಲ. ಮತ್ತೆ ಟೆಸ್ಟಿಂಗು ಅಷ್ಟೇ, ಬಹಳ ದೊಡ್ಡ ರೀತಿಯಾದಂಥ ಒಂದು ಟೆಸ್ಟಿಂಗ್ ಮಾಡಬೇಕಾಯಿತು. ಅದನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಎಲ್ಲೂ ಕೂಡ ಫಾಗಿಂಗ್ ಮಾಡ್ತಾ ಇಲ್ಲ. ಫಾಗಿಂಗ್ ಮಾಡಬೇಕಾಯಿತು, ಫಾಗಿಂಗ್ ಮಾಡ್ತಾ ಇಲ್ಲ. ಮಳೆಗಾಲ, ನೀರು ನಿಲ್ತೈತೆ, ನೀರು ನಿಲ್ಲುವಂಥ ಜಾಗಕ್ಕೆ ಒಂದು ಔಷಧಿ ಸಿಂಪಡಣೆ ಮಾಡಬೇಕಾಯಿತು, ಅದು ಮಾಡಿಲ್ಲ.
ಈಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಾವೆಲ್ಲ ಸೊಳ್ಳೆ ಪದರ ಕೊಟ್ಬಿಡ್ತೀರಿ ಅಂತ. ಈ ಅಧಿಕಾರಿಗಳಿಗೇನು ಬುದ್ಧಿ ಇದೆಯಾ ಏನಿದೆ? ಅಧ್ಯಕ್ಷರು, ನೀವು ಆರೋಗ್ಯ ಸಚಿವರಾಗಿದ್ರಿ. ಡೆಂಗ್ಯೂ ಸೊಳ್ಳೆ ಬರೋದು ಬೆಳಗ್ಗೆ ಹೊತ್ತು ಕಚ್ಚೋ ಸೊಳ್ಳೆಯಿಂದ ಬರೋದು. ಇವ್ರು ರಾತ್ರಿ ಮಸ್ಕಿಟೋ ನೆಟ್ ಹಾಕೊಂಡ್ರೆ ಏನು ಆಶ್ಚರ್ಯ ಆಗ್ತದಲ್ಲ. ಯಾವ ರೀತಿ ಕೊಡ್ತಾರೆ ಅಂತ ಅರ್ಥ ಆಗಲ್ಲ. ಅಲ್ಲಲ್ಲ, ಹಾ, ನೀವೇ ಹೇಳಿದಿರಲ್ಲ, ಪೇಪರ್ ಅಲ್ಲೇ ಬಂದಿದ್ದಲ್ಲ, ಎಲ್ಲರಿಗೂ ಮಸ್ಕಿಟೋ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. DC's ಕಾನ್ಫರೆನ್ಸ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಚರ್ಚೆ ಮಾಡಬೇಕಾದ್ರೆ ಕೆಲವರು ಆತರ ಸಲಹೆ ಕೊಟ್ಟರು, ಮುಖ್ಯಮಂತ್ರಿಗಳಿಗೆ ಆ ಸಲಹೆ ಬಂದಿತ್ತು ಅಂತ ತಿಳ್ಕೊಂಡು ಅವ್ರು ಆತರ ಹೇಳೋದು. ನಾವು ಹೇಳಿದ್ದೇನಿದೆ, ರೆಪೆಲೆಂಟ್ಸ್ ಕೊಡ್ತೀವಿ ಅಂತ ನಾವು ಹೇಳಿರೋದೇ ಹೊರತು ಮಸ್ಕಿಟೋ ಈ ಸೊಳ್ಳೆ ಪರ್ದೆನ ಕೊಡ್ತೀವಿ ಅಂತ ನಾವು ತಿಳ್ಕೊಂಡು ಆ ರೀತಿ ಹೇಳಿಕೆ ಕೊಟ್ಟಿದ್ರು. ನಾನು ಆಮೇಲೆ ಮತ್ತೆ ನಾನು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದೆ. ಒಳ್ಳೇದು ಅಲ್ಲ, ಈ ತರ ಪತ್ರಿಕೆಯಲ್ಲಿ ಬಂದಾಗ ಏನ್ ಅನ್ಸುತ್ತೆ ಜನಗಳಿಗೆ, ನಮ್ ಸೊಳ್ಳೆ ಪದರ ಕೊಡ್ತಾರೆ ಅಂತ ಅನ್ಸುತ್ತೆ. ಆತರ ಸರಿ ಇಲ್ಲ. ಅದಕ್ಕೆ ಅಧ್ಯಕ್ಷರೇ, ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ, ಮುಗಿಸ್ತೀನಿ. ಹೆಚ್ಚಿದ್ದಾರೆ. ಆದ್ರೆ ಇದು ನಿಲುವಳಿಯಿಂದನೇ ನೀವು ಚರ್ಚೆ ಮಾಡೋದಾದ್ರೆ, ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಚರ್ಚೆಯಲ್ಲಿ ಭಾಗವಹಿಸಿದ್ರು, ಮಾನ್ಯ ಆರೋಗ್ಯ ಮಂತ್ರಿಗಳು ಭಾಗವಹಿಸಿದ್ರು. ಅಲ್ಲ ಈಗ ಚರ್ಚೆಗೆ ಉತ್ತರ, ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಹೇಳಿದ್ರು. ಇದೇ ಮತ್ತೆ ಇದನ್ನು ತಾವು ಕನ್ವರ್ಟ್ ಮಾಡಿ ಚರ್ಚೆಗೆ ಅವಕಾಶ ಕೊಡ್ಬೋದು. 2 ನಿಮಿಷ. ಇದರಲ್ಲಿ ಏನ್ ಸರ್ಕಾರದ ಮೇಲೆ ಏನು ಅಲಿಗೇಷನ್ ಏನು ಇಲ್ಲಲ್ಲ, ಯಾಕೆ ಇದು ಮಾಡ್ತಾರೆ? 2 ನಿಮಿಷ ಹೋಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ತಾವು ಹೇಳೋವಂಥದ್ದು ಇವತ್ತು ಬೆಂಗಳೂರೆಲ್ಲ ನಾವು ಹೇಳ್ತಾ ಇರುವಂತದ್ದು ಡಿಸ್ಕಷನ್ ರೆಡಿ ಇದೀವಿ. ಇವತ್ತು ಅದಕ್ಕೆ ಮಾತಾಡಬಹುದು. ಬೆಂಗಳೂರಲ್ಲೇ 60% 70% ಜಾಸ್ತಿ ಆಗಿದೆ. ಈಗ ವಿರೋಧ ಪಕ್ಷ ಬೇರೆ ಬೇರೆ ಬೆಂಗಳೂರಿಗೆ ಬರುವಂತವ್ರು ಏನಾಗಿದೆ, ಬೇರೆ ಬೇರೆ ಜಿಲ್ಲೆಗಳಿಂದಾನು ಬರ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದಾನು ಬೆಂಗಳೂರಿಗೆ ಬರ್ತಾ ಇದೆ. ಏನೋ ಕ್ಯೂರ್ ಆಗ್ಬೋದು, ಇಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ ಅಂತ ಹೇಳಿ. ಅದರಿಂದ ಇವತ್ತು ಮುಗಿಸ್ತೀನಿ. ಯಾಕೆ ಇದರಲ್ಲಿ ಏನಿದೆ? ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಮಾಧ್ಯಮದಲ್ಲಿ ಬರುವಂತ ಸುದ್ದಿನೂ ಅಷ್ಟೇ, ಇದು ಬೆಂಗಳೂರಲ್ಲ ಡೆಂಗ್ಯೂ ಅಂತ ಆಗಿದೆ. ಚರ್ಚೆ ಮಾಡುವ ಈಗ ವಿಷಯ ಒಂದು ಬಹುತೇಕ ಕಸ ತೆಗೆಯುವ ಕಾರ್ಯಕ್ಕೆ ಗರಬಡಿದಿದೆ. ಇದೆಲ್ಲ ಚರ್ಚೆ ತ್ಯಾಜ್ಯ ಈಗ ವಿಚಾರ ಮತ್ತೆ ಕಸ ನಿವಾರಣೆಗೆ ಲೋಕಾಯುಕ್ತ ಎಂಟ್ರಿ ಅಂತ ಬರ್ತಿದೆ. ಸನ್ಮಾನ್ಯ DK ಶಿವಕುಮಾರ್ ಅವರೇ, ಕಸ ನಿವಾರಣೆಗೆ ಲೋಕಾಯುಕ್ತ ಎಂಟ್ರಿ ಅಲ್ಲ, ಇದೀಗ ಚರ್ಚೆ ಮಾತಾಡಿ ಸೂಚನೆ. ಅದನ್ನೇ ಇದು ಡೆಂಗ್ಯೂ ನಿಮ್ಮ ನಿಲುವಳಿ ಸೂಚನೆ ಕಸನೇ ತೆಗಿತಾ ಇಲ್ಲ. ಅದರಿಂದ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ. ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ, ಮಲೇರಿಯಾ ಜಾಸ್ತಿ ಆಗ್ತಾ ಇದೆ, ಬೇರೆ ಬೇರೆ ಕಾಯಿಲೆನೂ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಲೋಕಾಯುಕ್ತ ಎಂಟ್ರಿ ಆಗ್ಬೇಕಾಯ್ತಾ ನಿಮ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತದಕ್ಕೆ? ನೀವೇನ್ ಮಾಡ್ತಾ ಇದ್ದೀರಾ? ಒಂದ್ ಕಡೆ ಬ್ಲಡ್ ಇಲ್ಲ, ಇನ್ನೊಂದ್ ಕಡೆ ಟೆಸ್ಟಿಂಗ್ಗೆ ನಾವು ಫ್ರೀ ಮಾಡಿದ್ವಿ ಅಂತ ಹೇಳಿದ್ರಿ, ಫ್ರೀ ಮಾಡ್ತಾ ಇಲ್ಲ, ಅದನ್ನ ಮಾನಿಟರ್ ಮಾಡ್ತಾ ಇಲ್ಲ. ಇನ್ನೊಂದ್ ಕಡೆ ಕಸದ ರಾಶಿ ಎಲ್ಲ ಕಡೆ ಬಿದ್ದಿದೆ. ಲೋಕಾಯುಕ್ತ ಇದು ನಿಲುವಳಿಗೆ ಸೂಕ್ತವಾದ ಸರ್ಕಾರ ಬದುಕಿದೆಯಾ ಸತ್ತಿದೆ? ಕ್ರಮ ಕೈಗೊಳ್ಳಬೇಕು. ಇದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡುವ. ಸರ್ಕಾರ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ನಡೆಯಿಂದ ಜನ ಬೇಸತ್ತಿದ್ದಾರೆ. ಇದಕ್ಕೆ ಕೂಡಲೇ ಪರಿಹಾರ ಕೊಡುವಂತದ್ದು ಮತ್ತೆ ಇಮಿಡಿಯೇಟ್ ಆಕ್ಷನ್ ಆಗಬೇಕು. ಇದನ್ನ ತಾವು ನಿಲುವಳಿ ಸೂಚನೆಯನ್ನ ಕೊಡಬೇಕು ಅಂತ ಕೇಳ್ತಾರೆ. ನಿಲುವಳಿ ಸೂಚನೆ ಇದನ್ನು ತಿರಸ್ಕರಿಸಿ ಇದನ್ನು 69 ಚರ್ಚೆಗೆ ನಾವು ತೆಗೊಳ್ಳುವ. 2-3 ಚರ್ಚೆ ಇದೆ. ಒಂದು ನಮ್ಮ ದೇವರಾಜ್ ಟ್ರಾಕ್ಟರ್ ಮೀನಲ್ಲಿ ಮತ್ತೆ ಇನ್ನೊಂದೆರಡು, ಅದಾದ ತಕ್ಷಣ ನಾವು ತಗೊಳ್ಳೋ ಕೆಲಸ ಮಾಡುತ್ತೆ ವಿಚಾರ. ಈಗ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಬಹಳಷ್ಟು 5 ದಿವಸದಿಂದ ಒಂದೇ ಒಂದು ಕಾಲಿಂಗ್ ಅಟೆನ್ಷನ್ ಯಾರ್ದು ಕೂಡ ಬರಲಿಲ್ಲ. ಅದಕ್ಕಾಗಿ ನಮಗೆ ನಾವು ಚರ್ಚೆ ಕನ್ವರ್ಟ್ ಮಾಡಿ ನಾವು ಹೇಳಿದ್ದು ಹೌದು ಶಿವಲಿಂಗ ಅವರಿಗೆ. ಮತ್ತು ನಾವೆಲ್ಲ ಶಾಸಕರೇ ಒಂದು ಅವರ ಕ್ಷೇತ್ರ ಮಾತಾಡೋದು ಅವಕಾಶ ಸಿಕ್ಕಲಿ ಅಂತೇಳಿ ನಾವು ಇವತ್ತು ಆ ಒಂದು ಕಾಲಿಂಗ್ ಅಟೆನ್ಷನ್ ತಗೊಳ್ತಿದ್ದೇನೆ. ತಾವೆಲ್ಲ ಸಹಕಾರ ಕೊಡಿ. ಇವತ್ತು ಅದಕ್ಕೆ 55 2 ಆಗಿ ಯಾಕೆ ಎಲ್ಲ ಹಾಕಿದವರಿಗೆ ಒಂದೊಂದು 4 ಹಾಕಿದ್ದಾರೆ. ಕನಿಷ್ಠ ಒಂದೊಂದಾದ್ರೂ ಒಮ್ಮೆ ಸಿಕ್ಲಿ ಅಂತ ಹೇಳಿ ಆ ಒಂದು ನಿಮಗೆ ಮೊದಲ ಎಲ್ಲರಿಗೂ ಕೊಡುವಂಥದ್ದು. ನಿಯಮ 60 ಕನ್ವರ್ಟ್ ಮಾಡಿರೋದು. ನಾನು 69 ನೇರವಾಗಿ ಕೊಟ್ಟಿದ್ರೆ ನೀವು ಯಾವಾಗ ಮಾಡ್ಕೊಂಡು ಹೋಗ್ಬೋದು, ನಿಮ್ಗೆ ಅಧಿಕಾರ ಇದೆ. ಆದ್ರೆ ನಿಯಮ 60ರ ಮಹತ್ವ ಇದೆಯಲ್ಲ ಈ ಸದನದಲ್ಲಿ, ಅದ್ರ ಮಹತ್ವ ಕಳಿಬೇಡಿ ಅಂತ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ. ಇದ್ರ ಮಹತ್ವ ಕಳಿಬೇಡಿ. ವಿರೋಧ ಪಕ್ಷದ ನಾಯಕರು ತಂದ್ರು 60ನೇ, ಶಿವಲಿಂಗೇಗೌಡ ತಂದ್ರು 60ನೇ, ಆಡಳಿತ ಪಕ್ಷದವ್ರು ತಂದ್ರು 60ನೇ. ಯಾರೇ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ರು 60 ಆ ನಿಯಮದ ಮಹತ್ವ ಇದೆಯಲ್ಲ ಈ ಸದನದಲ್ಲಿ. ನಿಯಮದ ಮಹತ್ವ ನೀವು ಕೊಡುವಾಗ ಅದನ್ನು ಆಲೋಚನೆ ಮಾಡಬೇಕು. ನಂತರ ಮಹತ್ವ ಅಲ್ಲ, ಅದು ಬರ್ತದ ಇಲ್ವಾ ಅಂತ ಹೇಳಿ ಎಲ್ಲವೂ ಕೂಡ ನಿಯಮ 60ರಲ್ಲಿ ಕೊಟ್ಟು ಅದರ ಮಹತ್ವವನ್ನು ಯಾರು ಕೂಡ ಕಲ್ಕೊಳ್ಬೇಡಿ. 60ರ ಅಡಿಯಲ್ಲಿ ತಾವೆಲ್ಲರೂ ಕೂಡ ಕೊಟ್ಟು ಆ ನಿಯಮದ ಗೌರವ ಕಲ್ಕೊಳ್ಬೇಡಿ.
ಅದು ಯಾವ್ದು ಬರಬೇಕು ಅದರಲ್ಲೇ ಬರಬೇಕು. 69 ಯಾವ್ದು ಹೋಗ್ಬೇಕು ಅದರಲ್ಲಿ ಚರ್ಚೆಗೆ ಬರಬೇಕು. ಆದಾಗ ನೀವು ಅರ್ಜಿ ಕೊಡುವಾಗಲೂ ಅದನ್ನೆಲ್ಲ ಆಲೋಚನೆ ಮಾಡಬೇಕು ಹೇಳಲಿಕ್ಕೆ ಸದಸ್ಯ ಬಯಸ್ತೇನೆ.